RSS ಚಟುವಟಿಕೆಗಳನ್ನು ನಿರ್ಬಂಧ ಹಾಕಬೇಕು ಅಂತ. ನಮಸ್ಕಾರ ಸ್ನೇಹಿತರೆ, RSS 100ರ ಸಂಭ್ರಮದಲ್ಲಿದೆ. ಎಲ್ಲ ಕಡೆ ಹಿಂದೂ ಕಹಳೆ ಮೊಳಗ್ತಾ ಇದೆ. ಆದರೆ ಈ ಹೊತ್ತಿನಲ್ಲೇ ರಾಜ್ಯದಲ್ಲಿ RSSಗೆ ಅಂಕುಶ ಹಾಕೋಕೆ ರಾಜ್ಯ ಸರ್ಕಾರ ಮೈ ಕೊಡವಿ ನಿಂತಿದೆ. ಹಿಂದೂ ವಿರೋಧಿ ಅನ್ನೋ ಪಟ್ಟವನ್ನ ಕಟ್ಕೊಂಡಿರುವ ಕಾಂಗ್ರೆಸ್ ಅಪ್ಪಟ ಹಿಂದೂ ಸಂಘಟನೆಯಾದ RSS ವಿರುದ್ಧ ಮತ್ತೊಮ್ಮೆ ದೊಡ್ಡ ಮಟ್ಟದಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಅದರಲ್ಲೂ ರಾಜ್ಯ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಸರ್ಕಾರಿ ಜಾಗದಲ್ಲಿ RSSಗೆ ನೋ ಎಂಟ್ರಿ ಅಂತ ಹೇಳ್ತಾ ಇದೆ. ಹಾಗಿದ್ರೆ ಕಾಂಗ್ರೆಸ್ ಹೇಳಿದಂತೆ ಮಾಡುತ್ತಾ RSSನ ಬ್ಯಾನ್ ಮಾಡೋ ಶಕ್ತಿ ಕಾಂಗ್ರೆಸ್ಗೆ ಇದೆಯಾ? ಕಾಂಗ್ರೆಸ್ ಹೇಳಿಕೆ ಬಿಜೆಪಿಗೆ ಹೇಗೆ ಅಸ್ತ್ರ ಆಗುತ್ತೆ ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. RSS ಬರೋಬ್ಬರಿ 100 ವರ್ಷಗಳ ಹಿಂದೆ ಹುಟ್ಟಿಕೊಂಡ ಭಾರತದ ಹಾಗೂ ವಿಶ್ವದ ಅತಿದೊಡ್ಡ ಸ್ವಯಂ ಸೇವಕ ಸಂಘಟನೆ. 100ರ ಸಂಭ್ರಮದಲ್ಲಿರುವ ಈ ಸಂಘಟನೆ ದೇಶದಲ್ಲಿ ಪಥಸಂಚಲನ ನಡೆಸ್ತಾ ಇದೆ. ಈ ಹೊತ್ತಿನಲ್ಲೇ ರಾಜ್ಯದಲ್ಲಿ ಈ ಸಂಘಟನೆಗೆ ವಿಘ್ನ ಎದುರಾಗಿದೆ. ಕಾಂಗ್ರೆಸ್ ಸರ್ಕಾರದ ಕಟ್ಟಾಳುಗಳು RSS ವಿರುದ್ಧ ಹರಿಹಾಯ್ತಾ ಇದ್ದಾರೆ. ಅದರಲ್ಲೂ ಪ್ರಿಯಾಂಕಾ ಖರ್ಗೆ RSSಗೆ ಅಂಕುಶ ಹಾಕಬೇಕು ಅಂತ ಬರೆದಿರುವ ಪತ್ರ ರಾಜ್ಯದಲ್ಲಿ ಮಾತ್ರವಲ್ಲ, ದೇಶದಲ್ಲಿ ಸಂಚಲನವನ್ನು ಹುಟ್ಟು ಹಾಕಿದೆ. ಸರ್ಕಾರಿ ಮತ್ತು ಅನುದಾನಿತ ಶಾಲಾ ಆವರಣದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಚಟುವಟಿಕೆಗಳ ಹಾಗೂ ಶಾಖೆ ನಡೆಸಲು ಅನುಮತಿ ನಿರಾಕರಿಸುವಂತೆ ಕೋರಿ ಸಚಿವ ಪ್ರಿಯಾಂಕಾ ಖರ್ಗೆ ಸಿಎಂ ಸಿದ್ದರಾಮಯ್ಯಗೆ ಮನವಿಯನ್ನ ಮಾಡಿದ್ದಾರೆ. ಈ ಮನವಿಯನ್ನ ಪರಿಶೀಲನೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳಲು ಸಿದ್ದರಾಮಯ್ಯ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಪ್ರಿಯಾಂಕಾ ಖರ್ಗೆ ಏನು ಹೇಳಿದ್ದಾರೆ ಅಂದರೆ, ಪೊಲೀಸ್ ಅನುಮತಿ ಪಡೆಯದೆ ದೊಣ್ಣೆಗಳನ್ನು ಹಿಡಿದು ಆಕ್ರಮಣಕಾರಿ ಪ್ರದರ್ಶನ ನಡೆಸುವ ಮೂಲಕ ಮುಗ್ಧ ಮಕ್ಕಳು ಹಾಗೂ ಯುವ ಜನರ ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀರಲಾಗ್ತಾ ಇದೆ. ನಾಡಿನ ಮಕ್ಕಳು, ಯುವ ಸಮುದಾಯ, ಸಾರ್ವಜನಿಕರು ಮತ್ತು ಸಮಾಜದ ಹಿತದೃಷ್ಟಿಯಿಂದ ಸರ್ಕಾರಿ ಶಾಲೆಗಳು ಹಾಗೂ ಸರ್ಕಾರದ ಅನುದಾನಿತ ಶಾಲೆಗಳು ಮತ್ತು ಮೈದಾನಗಳು, ಉದ್ಯಾನವನಗಳು, ಮುಜರಾಯಿ ಇಲಾಖೆಯ ದೇವಸ್ಥಾನಗಳು, ಪುರಾತತ್ವ ಇಲಾಖೆಯ ಸ್ಥಳಗಳು ಸೇರಿದಂತೆ ಯಾವುದೇ ಸರ್ಕಾರಿ ಸ್ಥಳಗಳಲ್ಲಿ RSSನ ಸಂಘಟನೆಯ ಶಾಖೆ, ಸಭೆ ಅಥವಾ ಬೈಠಕ್ ಹೆಸರಿನಲ್ಲಿ ನಡೆಸುವ ಎಲ್ಲ ಬಗೆಯ ಚಟುವಟಿಕೆಗಳಿಗೆ ನಿಷೇಧ ಹೇರಬೇಕು ಅಂತ ಹೇಳಿದ್ದಾರೆ. ಈಗ ಪ್ರಿಯಾಂಕಾ ಖರ್ಗೆ ಅವರ ಪತ್ರದ ವಿಚಾರ ಹಾಗೂ RSS ವಿಚಾರವಾಗಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ರಾಜಕೀಯ ಕಿತ್ತಾಟ ಜೋರಾಗಿದೆ. ಈ ಹಿಂದೆ 2-3 ಸಲ ಕೂಡ ಪ್ರಿಯಾಂಕಾ ಖರ್ಗೆ RSS ಬ್ಯಾನ್ ಮಾಡುವ ವಿಚಾರವಾಗಿ ಮಾತನಾಡಿದರು. ಕೇವಲ ಪ್ರಿಯಾಂಕಾ ಖರ್ಗೆ ಮಾತ್ರವಲ್ಲ, ಕಾಂಗ್ರೆಸ್ನ ಸಾಕಷ್ಟು ನಾಯಕರು RSS ಬಗ್ಗೆ ಮಾತನಾಡಿದರು. ಈ ಬಗ್ಗೆ ಈಗ ಮತ್ತೆ ಪ್ರಿಯಾಂಕಾ ಖರ್ಗೆ ಧ್ವನಿ ಎತ್ತಿದ್ದಾರೆ. ಇಲ್ಲಿ ಪ್ರಿಯಾಂಕಾ ಖರ್ಗೆ ಕಾಂಗ್ರೆಸ್ AICC ಅಧ್ಯಕ್ಷರ ಮಗ, ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ. ಹೀಗಾಗಿ ಇವರು ಬರೆದಿರುವ ಪತ್ರ ಈಗ ಸದ್ದು ಮಾಡ್ತಾ ಇದೆ. ಅಲ್ಲದೆ ಇವರ ಪತ್ರವನ್ನು ಸಿದ್ದರಾಮಯ್ಯ ಹೇಗೆ ಪರಿಗಣಿಸ್ತಾರೆ ಅನ್ನೋ ಕುತೂಹಲ ಕೂಡ ಮನೆ ಮಾಡಿದೆ. ಯಾಕಂದರೆ ಆ ಪತ್ರಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ. ಯಾಕಂದರೆ AICC ಅಧ್ಯಕ್ಷರ ಅವರ ಮಗ ಹಾಗೂ ಸಚಿವರು, ರಾಜ್ಯ ಸಂಪುಟ ಸಚಿವರಾಗಿದ್ದರಿಂದ ಇದಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ. ಹಾಗಾಗಿ ಸಿದ್ದರಾಮಯ್ಯ ಈ ಪತ್ರವನ್ನು ಹೇಗೆ ಪರಿಗಣಿಸ್ತಾರೆ ಅನ್ನೋ ಕುತೂಹಲ ಕೂಡ ಮನೆ ಮಾಡಿದೆ. ಬಿಜೆಪಿ ನಾಯಕರು ಸೇರಿದಂತೆ ಹಲವರು ಪ್ರಿಯಾಂಕಾ ಖರ್ಗೆ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಆದರೆ ಸಚಿವ ಪ್ರಿಯಾಂಕಾ ಖರ್ಗೆ ಬಿಜೆಪಿ ನಾಯಕರಿಗೆ ತಿರುಗೇಟನ್ನು ನೀಡ್ತಾ ಇದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ಈ ಕಚ್ಚಾಟ ಜೋರಾಗಿದೆ. ಇನ್ನು ಕಾಂಗ್ರೆಸ್ಗೆ ಯಾವತ್ತೂ ಕೂಡ RSS ಓಟ್ ಬೀಳಲ್ಲ, ಹಾಗೆ ಪಕ್ಕ ಹಿಂದೂಗಳ ಓಟ್ ಕೂಡ ಬೀಳಲ್ಲ. ಹೀಗಾಗಿ ಕಾಂಗ್ರೆಸ್ RSS ಬ್ಯಾನ್ ವಿಚಾರವನ್ನು ಹೇಳ್ತಾ ಇದೆ. ಬಟ್ ಇದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಎಫೆಕ್ಟ್ ಆಗೋದು ಪಕ್ಕ. ಯಾಕಂದರೆ ಈಗಾಗಲೇ ಹಿಂದೂ ವಿರೋಧಿ ಪಟ್ಟ ಕಟ್ಟಿಕೊಂಡಿರುವ ಕಾಂಗ್ರೆಸ್ ಮೇಲೆ ದಾಳಿ ಮಾಡೋಕೆ ಬಿಜೆಪಿಗೆ ಹೊಸ ಅಸ್ತ್ರ ಸಿಕ್ಕಂತೆ ಆಗಿದೆ. ಮುಂದಿನ ಎಲೆಕ್ಷನ್ಗಳಿಗೆ ಇದನ್ನೇ ದಾಳವಾಗಿ ಬಳಸಿಕೊಂಡು ಹಿಂದೂಗಳ ಓಟ್ ಕಾಂಗ್ರೆಸ್ಗೆ ಬೀಳದಂತೆ ಮಾಡಲಾಗುತ್ತೆ. ಅಲ್ಲದೆ ಎಲ್ಲ ಹಿಂದೂಗಳ ಮನೆಗೆ ಹೋಗಿ RSS ಸಾಧನೆಯನ್ನು ತಿಳಿಸ್ತಾ ಇಂಥ ಒಂದು ಸಂಘಟನೆಯನ್ನು ಕಾಂಗ್ರೆಸ್ ಬ್ಯಾನ್ ಮಾಡೋಕೆ ಷಡ್ಯಂತ್ರ ಮಾಡ್ತಾ ಇದೆ, ನೀವು ಕಾಂಗ್ರೆಸ್ಗೆ ಓಟ್ ಹಾಕಿದರೆ ಹಿಂದೂಗಳಿಗೆ ಏಳ್ಗತಿ ಇಲ್ಲ ಅನ್ನೋ ರೀತಿಯಲ್ಲಿ ಈ ಒಂದು ವಿಷಯವನ್ನು ತೆಗೆದುಕೊಂಡು ಹೋಗೋಕೆ ಬಿಜೆಪಿ ಮುಂದಾಗಿದೆ. ಇದು ಮುಂದೆ ಎಲ್ಲಿ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.